ರಾಜ್ಯ ಕೇಸರಿ ಪಡೆಗೆ ವಿಜಯ ಸಾರಥಿ. ಲೋಕಸಮರ ಗೆಲ್ಲೋಕೆ ಹೊಸ ಸ್ಫೂರ್ತಿ. 47 ವರ್ಷದ ವಿಜಯೇಂದ್ರ ಪಕ್ಷಾಧ್ಯಕ್ಷರಾಗ್ತಲೇ ಬಿಜೆಪಿಯಲ್ಲಿ ಚಿಗುರಿದ ಅಧಿಕಾರದ ಕನಸು. ಇಲ್ಲಿಯವರೆಗೂ ರಾಜ್ಯ ಬಿಜೆಪಿಯನ್ನ ಮುನ್ನಡೆಸಿರೋದು ಬರೋಬ್ಬರಿ 10 ಅಧ್ಯಕ್ಷರು. ದಕ್ಷಿಣದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೇರಿಸಿದ ಸಮರ್ಥ ನಾಯಕರ್ಯಾರು ಗೊತ್ತಾ? ಇದೇ ಹೊತ್ತಿನ ವಿಶೇಷ ಕಮಲಾಧ್ಯಕ್ಷರ ವಿಜಯ ಪಥ. ನಾನು ಲೀನಶ್ರೀ. ರಾಜ್ಯ ಕೇಸರಿ ಪಾಳೆಯದ ಬರೋಬ್ಬರಿ 6 ತಿಂಗಳ ಕಾಯುವಿಕೆಗೆ ಭರ್ಜರಿಯಾಗಿ ತೆರೆ ಬಿದ್ದಿದೆ. ತನ್ನ ಎಂದಿನ ಸಂಪ್ರದಾಯದಂತೆ ಕೇಂದ್ರ ಕೇಸರಿ ಪಡೆ ಶುಕ್ರವಾರ ಸಂಜೆ ವೇಳೆಗೆ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿಎಸ್ವೈ ಪುತ್ರ ವಿಜಯೇಂದ್ರ ಅವರನ್ನ ಘೋಷಿಸಿದ್ದು ಇಡೀ ಕಮಲ ಪಾಳ್ಯದಲ್ಲಿ ಮಿಂಚಿನ ಸಂಚಾರ ಉಂಟಾಗುವಂತೆ ಮಾಡಿದೆ. ಇನ್ನು ಇದೇ ವೇಳೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವುದು ಕೇಸರಿ ಪಡೆಗೆ ಲೋಕಸಮರದ ಜೊತೆಗೆ ರಾಜ್ಯದಲ್ಲಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರುವ ಆಸೆಯನ್ನು ಟಿಸಿಲೊಡೆಯುವಂತೆ ಮಾಡಿದೆ. ಇದೇ ವೇಳೆ ಇಲ್ಲಿಯವರೆಗೂ ರಾಜ್ಯ ಬಿಜೆಪಿಯನ್ನ ಮುನ್ನಡೆಸಿದ ನಾಯಕರು ಯಾರ್ಯಾರು, ಯಾರ ಅವಧಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು ಎಂಬ ಚರ್ಚೆಯೂ ಶುರುವಾಗಿತ್ತು. ಆ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ರಾಜ್ಯ ಬಿಜೆಪಿ ಪಾಲಿಗೆ ಶುಕ್ರವಾರವೇ ಭರ್ಜರಿ ದೀಪಾವಳಿ. ಮರಿ ಹುಲಿ ಪಕ್ಷದ ಚುಕ್ಕಾಣಿ ಹಿಡಿಯುತ್ತಲೇ ಮುಗಿಲು ಮುಟ್ಟಿದ ಹರ್ಷೋದ್ಗಾರ. ರಾಜ್ಯದ ಬಿಜೆಪಿ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದು ದೀಪಾವಳಿ ಹಬ್ಬದ ರಿಹರ್ಸಲ್ ಅಲ್ಲ, ಬದಲಾಗಿ ರಾಜ್ಯ ಕೇಸರಿ ಪಾಳೆಯದ ನಾಯಕತ್ವ ರಾಜಾ ಹುಲಿ ಖ್ಯಾತಿಯ ಬಿಎಸ್ ಯಡಿಯೂರಪ್ಪ ಪುತ್ರ ಮರಿ ಹುಲಿ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಹೊಸ ಕ್ಯಾಪ್ಟನ್ ಎಂಬ ಸುದ್ದಿ ಹೊರಬೀಳ್ತಲೇ ಸೃಷ್ಟಿಯಾದ ಸಂಭ್ರಮದ ಸನ್ನಿವೇಶ. ಶುಕ್ರವಾರ ಸಂಜೆ ವೇಳೆಗೆ ವಿಜಯೇಂದ್ರ ರಾಜ್ಯ ಬಿಜೆಪಿ ಪಾಳೆಯದ ಹೊಸ ನಾಯಕ ಎಂಬ ಸುದ್ದಿ ಇಡೀ ಕಮಲ ಪಾಳ್ಯದಲ್ಲಿ ಮಿಂಚಿನ ಸಂಚಾರ ಉಂಟು ಮಾಡಿತ್ತು. ಅಲ್ಲದೆ ಕಳೆದ 6 ತಿಂಗಳಿನಿಂದ ನಾಯಕನಿಲ್ಲದೆ ಸೊರಗಿದ್ದ ಕೇಸರಿ ಪಡೆಗೆ ಯುವ ನಾಯಕನ ಮುಂದಾಳತ್ವದ ಸುದ್ದಿ ಬೂಸ್ಟರ್ ಡೋಸ್ ನೀಡಿದಂತಾಗಿತ್ತು. ವಿಜಯೇಂದ್ರ ಇನ್ಮುಂದೆ ರಾಜ್ಯ ಬಿಜೆಪಿ ಲೀಡರ್ ಎಂದು ಕೇಸರಿ ಹೈಕಮಾಂಡ್ ಘೋಷಿಸುತ್ತಲೇ ಇತ್ತ ಬಿಜೆಪಿ ನಾಯಕರು ಕೂಡ ಈ ನಡೆಯನ್ನ ಖುಷಿಯಿಂದಲೇ ಸ್ವಾಗತಿಸಿದ್ರು. ಅಲ್ಲದೆ ಲೋಕಸಮರದ ವೇಳೆಗೆ ಸರಿಯಾಗಿ ಲಿಂಗಾಯತ ನಾಯಕನನ್ನ ಪಕ್ಷದ ಅಧ್ಯಕ್ಷನನ್ನಾಗಿಸಿದ್ದು, ಜತೆಗೆ ಇದೇ ಸಂಗತಿಯತ್ತ ಬಿಎಸ್ ಯಡಿಯೂರಪ್ಪರ ಹೋರಾಟದ ಕಿಚ್ಚಿಗೆ ಮತ್ತಷ್ಟು ಸ್ಫೂರ್ತಿ ತುಂಬಿದಂತಾಗಿತ್ತು. ಒಟ್ಟಾರೆ ವಿಜಯೇಂದ್ರ ಎಂಬ ಶಿಕಾರಿಪುರದ ಹೊಸ ಶಿಕಾರಿ ವೀರನಿಗೆ ಇಡೀ ಕಮಲ ಪಾಳೆಯವೇ ಉಘೇ ಅನ್ನೋ ಮೂಲಕ ಪಕ್ಷದ ಕ್ಯಾಪ್ಟನ್ ಆಗಿ ತಂಡ ಮುನ್ನಡೆಸೋಕೆ ಸಕಲ ರೀತಿಯ ಸಹಕಾರ ನೀಡೋ ಸೂಚನೆಯನ್ನ ನೀಡಿಬಿಟ್ಟಿತ್ತು. ಈ ವೇಳೆ ಕಮಲ ಪಾಳೆಯದಲ್ಲಿ ಅದೊಂದು ಸಂಗತಿಯು ತೀವ್ರ ಚರ್ಚೆಗೆ ಗ್ರಾಸವಾಗೋ ಜೊತೆಗೆ ಹೊಸ ಆಶಾಭಾವನೆಯನ್ನು ಕಾರ್ಯಕರ್ತರಲ್ಲಿ ಮೂಡುವಂತೆ ಮಾಡಿದೆ. ಅದೇನೆಂದ್ರೆ ಯುವ ನಾಯಕ ವಿಜಯೇಂದ್ರ ಪಕ್ಷದ ಚುಕ್ಕಾಣಿ ಹಿಡಿದಿರೋದು ಸಾಕಷ್ಟು ಭರವಸೆ ಮೂಡಿಸೋದ್ರ ಜೊತೆಗೆ ಪಕ್ಷವನ್ನ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ತಂದು ಕೂರಿಸಿ ದಕ್ಷಿಣದಲ್ಲಿ ಮತ್ತೆ ಕೇಸರಿ ಧ್ವಜ ಹಾರಿಸೋಕೆ ನೆರವಾಗುತ್ತಾ ಎಂಬುದು. ಇನ್ನು ಈ ಎಲ್ಲ ಜಿಜ್ಞಾಸೆಗಳ ನಡುವೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಮುನ್ನಡೆಸಿರೋದು ಯಾರು, ಜೊತೆಗೆ ಯಾರ ಮುಂದಾಳತ್ವದಲ್ಲಿ ಪಕ್ಷ ರಾಜ್ಯದಲ್ಲಿ ಸಮರ್ಥವಾಗಿ ಬೇರೂರಿ ಅಧಿಕಾರದತ್ತ ಮುಖ ಮಾಡುವಂತಾಯ್ತು ಎಂಬುದು. ಆ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳ್ತೀವಿ ನೋಡಿ. ವಿಜಯೇಂದ್ರರಿಗೂ ಮೊದಲೇ ರಾಜ್ಯ ಬಿಜೆಪಿ ಮುನ್ನಡೆಸಿರೋದು 10 ಅಧ್ಯಕ್ಷರು. ಬಿಎಸ್ವೈ, ಈಶ್ವರಪ್ಪ, ಅನಂತಕುಮಾರ್ ಸೇರಿ ಯಾರೆಲ್ಲ ಪಕ್ಷದ ಕ್ಯಾಪ್ಟನ್ ಆಗಿದ್ರು. ರಾಜ್ಯ ಬಿಜೆಪಿ ದಕ್ಷಿಣ ಭಾರತದಲ್ಲೇ ಮೋಸ್ಟ್ ಪವರ್ಫುಲ್ ಕೇಸರಿ ಪಡೆ ಎಂಬ ಮಾತಿದೆ. ಅದಕ್ಕೆ ಕಾರಣ ಇಲ್ಲಿಯವರೆಗೂ ದಕ್ಷಿಣದ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಅಲ್ಲದೆ ಅಷ್ಟೇ ಗಟ್ಟಿಯಾಗಿ ಬೇರೂರಿದೆ ಕೂಡ. ಇನ್ನು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಬಿಎಸ್ವೈ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ ಹಾಗೂ ಬಸವರಾಜ ಬೊಮ್ಮಾಯಿ ಸಿಎಂ ಸ್ಥಾನ ಅಲಂಕರಿಸಿದ್ರೆ, ಇದೇ ವೇಳೆ ಹಲವು ಪ್ರಮುಖ ನಾಯಕರು ಬಿಜೆಪಿಯನ್ನ ಸಮರ್ಥವಾಗಿ ಮುನ್ನಡೆಸಿ ಪಕ್ಷ ಅಧಿಕಾರಕ್ಕೆ ಬರಲು ನೆರವಾಗಿದ್ದಾರೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬಲವರ್ಧನೆಯ ಕಾಲಘಟ್ಟ ನೋಡಿದಾಗ ಅದು 80ರ ದಶಕ. ಬಿಜೆಪಿ ಆಗುವುದಕ್ಕೆ ಮುಂಚೆ ಭಾರತೀಯ ಜನಸಂಘ 1980ನೇ ಇಸ್ವಿ ಜೂನ್ 6ನೇ ತಾರೀಕು ಬಿಜೆಪಿ ಫಾರ್ಮೇಷನ್ ಆಯಿತು. ಹೌದು,
ಇದೇ ವೇಳೆಯಲ್ಲೇ ರಾಜ್ಯದಲ್ಲಿ ಕಮಲಪಾಳ್ಯ ಹಂತ ಹಂತವಾಗಿ ತನ್ನ ಅಸ್ತಿತ್ವ ಸ್ಥಾಪಿಸುತ್ತಾ ಸಾಗಿ ಬಂತು. ದೇಶದಾದ್ಯಂತ ಕಾಂಗ್ರೆಸ್ ಅಬ್ಬರದ ನಡುವೆಯೂ ಭಾರತೀಯ ಜನತಾ ಪಕ್ಷ 1980ರ ಸಮಯದಲ್ಲಿ ನಿಧಾನವಾಗಿ ದಕ್ಷಿಣದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಕರುನಾಡಲ್ಲಿ ಬೇರೂರಲು ಆರಂಭಿಸಿತ್ತು. ಕರ್ನಾಟಕ ಬಿಜೆಪಿಯ ಮೊತ್ತಮೊದಲ ಅಧ್ಯಕ್ಷ ಎಕೆ ಸುಬ್ಬಯ್ಯ 1980ರಿಂದ 83ರವರೆಗೆ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಗಾದಿ. ರಾಜ್ಯ ಬಿಜೆಪಿ ಇಲ್ಲಿಯವರೆಗೆ ಅಂದ್ರೆ ವಿಜಯೇಂದ್ರ ಪಕ್ಷದ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವವರೆಗೆ ಒಟ್ಟು 10 ಮಂದಿ ಕ್ಯಾಪ್ಟನ್ಗಳನ್ನ ಕಂಡಿದೆ. ಅದರಲ್ಲಿ ಮೊದಲಿಗರೇ ಎಕೆ ಸುಬ್ಬಯ್ಯ. ಸನ್ಮಾನ್ಯ ಎ ಕೆ ಸುಬ್ಬಯ್ಯನವರು ಇದಕ್ಕೆ ಮೊದಲನೇ ಅಧ್ಯಕ್ಷರಾಗಿದ್ದು. ಎ ಕೆ ಸುಬ್ಬಯ್ಯನವರು ಮೊದಲನೇ ಅಧ್ಯಕ್ಷರಾದರೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಾಗ ಅಸೆಂಬ್ಲಿ ಆಗುವವರೆಗೆ ಭಾರತೀಯ ಜನತಾ ಪಾರ್ಟಿಯಿಂದ 18 ಜನ MLAಗಳಾದರು. ಅದರೊಳಗೆ 9 ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ 9 ಜನ ಆದರು. ಅದ್ವಾನಿಯವರು ಇಡೀ ದೇಶದಲ್ಲಿ ಯಾವುದೇ ಒಂದು ಜಿಲ್ಲೆಯಲ್ಲಿ 9 ಜನ ಶಾಸಕರಾಗಿದ್ದಂಥ ಒಂದು ಸ್ಥಾನ ಅದು ಕರ್ನಾಟಕ ರಾಜ್ಯದಲ್ಲಿ ಒಂದೇ ಕಡೆ ಇರೋದು ಅಂತ ಹೇಳಿದರು. 1980ರಲ್ಲಿ ಕರ್ನಾಟಕ ಬಿಜೆಪಿಯ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರ ನಾಯಕತ್ವದಲ್ಲೇ 1983ರ ಚುನಾವಣೆಯಲ್ಲಿ ಬಿಜೆಪಿಯು ಕರ್ನಾಟಕದಲ್ಲಿ 12ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಹೊಸ ಮೈಲಿಗಲ್ಲು ಸೃಷ್ಟಿಸಿತ್ತು. 4 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಎಕೆ ಸುಬ್ಬಯ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಡನಾಡಿ ಕೂಡ ಹೌದು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 19 ತಿಂಗಳು ಜೈಲುವಾಸ ಅನುಭವಿಸಿದ್ದ ಸುಬ್ಬಯ್ಯ ವಿಧಾನ ಪರಿಷತ್ ಪ್ರಖರ ವಾಗ್ಮಿ ಎಂದು ಕರೆಸಿಕೊಂಡಿದ್ದರು. ಎಕೆ ಸುಬ್ಬಯ್ಯ ಅವರು ಮೂಲತಃ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದವರಾಗಿದ್ದು ಕರ್ನಾಟಕ ಹೈಕೋರ್ಟ್ ವಕೀಲರಾಗಿದ್ದರು. ಸುಬ್ಬಯ್ಯ ಅವರು 1988 ಮತ್ತು 1994ರ ನಡುವೆ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು. ಕಾಂಗ್ರೆಸ್ ಸೇರುವ ಮೊದಲು ಬಿಜೆಪಿಯ ಮೊದಲ ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಕರ್ನಾಟಕದಲ್ಲಿ ಸ್ಥಾನ ಪಡೆಯುವ ಉದ್ದೇಶದಿಂದ 1980ರಲ್ಲಿ ಎಕೆ ಸುಬ್ಬಯ್ಯ ಅವರು ಲಾಲ್ಬಾಗ್ ಸಿಲ್ವರ್ ಜೂಬಿಲಿ ಹಾಲ್ನಲ್ಲಿ ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಯುವ ಆರ್ಎಸ್ಎಸ್ ಕಾರ್ಯಕರ್ತರು ಬಿಜೆಪಿಗೆ ಸೇರಲು ಮತ್ತು ಕರ್ನಾಟಕದಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡಿದ ಕೀರ್ತಿ ಎಕೆ ಸುಬ್ಬಯ್ಯ ಅವರಿಗೆ ಸಲ್ಲುತ್ತದೆ. ಸುಬ್ಬಯ್ಯ ಅವರ ನಾಯಕತ್ವದಲ್ಲಿ 1983ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ 110 ಸ್ಥಾನಗಳಲ್ಲಿ 18 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಹೊಸ ಇತಿಹಾಸವನ್ನೇ ಸೃಷ್ಟಿಸಿತ್ತು. ರಾಜ್ಯ ಬಿಜೆಪಿಯ 2ನೇ ಅಧ್ಯಕ್ಷರಾಗಿದ್ದವರು ಬಿಬಿ ಶಿವಪ್ಪ. 1983ರಿಂದ 1988ರವರೆಗೆ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಗಾದಿ. ಎಕೆ ಸುಬ್ಬಯ್ಯ ಕರ್ನಾಟಕದಲ್ಲಿ ಬಿಜೆಪಿಯ ಮೊದಲ ಅಧ್ಯಕ್ಷರಾಗಿ 3 ವರ್ಷಗಳ ಕಾಲ ಪಕ್ಷವನ್ನ ಮುನ್ನಡೆಸಿದ್ದು, ಆ ನಂತರ ಮುನ್ನಡೆಸಿದ್ದು ಬಿಬಿ ಶಿವಪ್ಪ. ಬಿಬಿ ಶಿವಪ್ಪನವ್ರನ್ನ 2ನೇ ಅಧ್ಯಕ್ಷರಾಗಿ ಈ ಪಾರ್ಟಿಗೆ ನಾವು ಅಧ್ಯಕ್ಷರನ್ನಾಗಿ ಮಾಡಿಕೊಂಡ್ವಿ. ಬಿಬಿ ಶಿವಪ್ಪನವರು ಕೂಡ ಅಧ್ಯಕ್ಷರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಬಿಜೆಪಿ ಇತಿಹಾಸಕ್ಕೆ ಮೆರುಗು ಮತ್ತು ಶೋಭೆ ತಂದುಕೊಟ್ಟವರು ಬಿಬಿ ಶಿವಪ್ಪ. ಇಂದಿನವರಂತೆ ಅವರು ಪಕ್ಷದಿಂದ ಏನೂ ಬಯಸಿದವರಲ್ಲ. ಪಕ್ಷ ಸಂಘಟನೆಗಾಗಿ ಮನೆ ಮಾರಿಕೊಂಡರಲ್ಲದೆ ತನು ಮನ ಧನವನ್ನ ಸಮರ್ಪಣೆ ಮಾಡಿದ ಸಜ್ಜನ ರಾಜಕಾರಣಿ. ಪಕ್ಷದ ವರಿಷ್ಠ ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗ ಕರ್ನಾಟಕಕ್ಕೆ ಬಂದರೆ ಉಳಿದುಕೊಳ್ಳುತ್ತಿದ್ದುದು ಬೆಂಗಳೂರಿನ ಶಾಂತಿನಗರದಲ್ಲಿದ್ದ ಶಿವಪ್ಪನವರ ಮನೆಯಲ್ಲೇ. ಇನ್ನು ಇವರ ನಂತರ ಬಿಜೆಪಿ ಚುಕ್ಕಾಣಿ ಹಿಡಿದದ್ದೇ ಬಿಎಸ್ ಯಡಿಯೂರಪ್ಪ. ರಾಜ್ಯ ಬಿಜೆಪಿ ಘಟಕದ 3ನೇ ಅಧ್ಯಕ್ಷರಾಗಿ ಬಿಎಸ್ ಯಡಿಯೂರಪ್ಪ ಆಯ್ಕೆ. 3 ಬಾರಿ ರಾಜ್ಯ ಬಿಜೆಪಿಯ ಚುಕ್ಕಾಣಿ ಹಿಡಿದು ಯಶಸ್ವಿಯಾಗಿ ಮುನ್ನಡೆಸಿದ್ದ ಬಿಎಸ್ವೈ. 1980ರ ನಂತರ ರಾಜ್ಯದಲ್ಲಿ ಬಿಜೆಪಿ ಬಲವರ್ಧನೆಯಾಗುವ ವೇಳೆ ಅಂದಿನ ಯುವ ನಾಯಕ ಬಿಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ಪಕ್ಷದ ಚುಕ್ಕಾಣಿ ಹಿಡಿಯುತ್ತಾರೆ. ಬಿಬಿ ಶಿವಪ್ಪನವರು ಆದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅಷ್ಟೊತ್ತಿಗಾಗಲೇ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಶಾಸಕರೂ ಆಗಿದ್ದರು. ಶಾಸಕರಾಗಿದ್ದಾಗ ಒಂದು ಚಿಂತನೆ ಬಂತು, ಯಡಿಯೂರಪ್ಪನವರು ಹೆಂಗಿದ್ದಾರೆ, ಹೋರಾಟಗಾರರಿದ್ದಾರೆ, ಬುದ್ಧಿವಂತರಿದ್ದಾರೆ, ಇವರನ್ನು ರಾಜ್ಯದ ಅಧ್ಯಕ್ಷರು ಮಾಡಿದರೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ಬಂದಾಗ
ನಾವು ಅದಕ್ಕೆ ಜೊತೆಗೂಡಿಸಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಅಧ್ಯಕ್ಷರಾಗಬೇಕು ಅಂತ ನಾವು ಮಾಡಿ ಅವರನ್ನು 2 ಬಾರಿ ಆಗಿ ಅಧ್ಯಕ್ಷರಾಗಿದ್ದರು. ಮೊದಲ ಬಾರಿಗೆ ಅಂದರೆ BB ಶಿವಪ್ಪರ ನಂತರ BS ಯಡಿಯೂರಪ್ಪ ಅವರು 1988ರಿಂದ 91ರ 3 ವರ್ಷಗಳ ಕಾಲ ಮೊದಲ ಬಾರಿಗೆ ಬಿಜೆಪಿ ಕ್ಯಾಪ್ಟನ್ ಆದ ನಂತರ 1998ರಿಂದ 99ರವರೆಗೆ 1 ವರ್ಷ ಹಾಗೂ 2016ರ ಏಪ್ರಿಲ್ 8ರಿಂದ 2019ರ ಆಗಸ್ಟ್ 20ರ ತನಕ ಅಂದರೆ 3 ವರ್ಷ 134 ದಿನ ಬಿಜೆಪಿ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದರು. ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಮೊದಲ ಸಿಎಂ ಎಂಬ ಹೆಗ್ಗಳಿಕೆಗೆ BS ಯಡಿಯೂರಪ್ಪನವರು ಪಾತ್ರರಾದರು. ಜೆಡಿಎಸ್ ಜತೆಗಿನ 2020 ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪಗೆ ಅಧಿಕಾರ ಬಿಟ್ಟುಕೊಡಲು ಅಂದಿನ ಸಿಎಂ ಕುಮಾರಸ್ವಾಮಿ ನಿರಾಕರಿಸಿದರು. ಹೀಗಾಗಿ ವಿಶ್ವಾಸ ದ್ರೋಹದ ಅಲೆಯಲ್ಲಿ ಪಕ್ಷವನ್ನ ಜಯದತ್ತ ತರುವಲ್ಲಿ ಯಡಿಯೂರಪ್ಪ ಯಶಸ್ವಿಯಾದರು. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ರಾಜ್ಯದ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಮೇ 30, 2008ರಂದು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವ ಮೂಲಕ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರದ ಹೆಬ್ಬಾಗಿಲು ತೆರೆಯೋದಕ್ಕೆ BSY ಕಾರಣರಾದರು. ಅದಕ್ಕೆ ಸರಿಸಮಾನವಾದಂಥವರು BB ಶಿವಪ್ಪನವರು ಬಂದರು. ಅದಕ್ಕಿಂತ ಮಿಗಿಲಾಗಿ ನಮ್ಮ ನಾಯಕತ್ವವನ್ನು ವಹಿಸಿದ್ದು ಅಂದರೆ BS ಯಡಿಯೂರಪ್ಪನವರು. BS ಯಡಿಯೂರಪ್ಪನವರಿಗೆ ಇಂಥ ವಿಚಾರ ಎಲ್ಲ ಅಂತಿದೆ. ರಾಜ್ಯದ ಯಾವುದೇ ಸಮಸ್ಯೆ ಬಂದರೆ ಅಗ್ರಗಣ್ಯರಾಗಿ ಕೆಲಸ ಮಾಡ್ತಾಯಿದ್ರು. ಅವರ ಮುಂದಾಲೋಚನೆ ಬಹಳ ಚೆನ್ನಾಗಿರ್ತಾ ಇತ್ತು. ಆ ಮುಂದಾಲೋಚನೆಯಿಂದಾಗಿ ಈ ರಾಜ್ಯವನ್ನು ಅಧಿಕಾರಕ್ಕೆ ತಗೊಂಬರೋದಕ್ಕೆ ಬಹಳ ಶ್ರಮ ವಹಿಸಿದರು. ಇನ್ನು ಇದೆಲ್ಲದರ ನಂತರ ಮತ್ತೆ 2019ರಲ್ಲಿ ಆಪರೇಷನ್ ಕಮಲದ ಮೂಲಕ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತಂದು BSY ತಾವೊಬ್ಬ ಸಮರ್ಥ ಲೀಡರ್ ಎಂಬುದನ್ನ ಮತ್ತೆ ಸಾಬೀತುಪಡಿಸಿದ್ದರು. ಅಲ್ಲಿಗೆ ದಕ್ಷಿಣದಲ್ಲಿ ಕಮಲ ಮತ್ತಷ್ಟು ಗಟ್ಟಿಗೊಳ್ಳಲು BSY ಅಧ್ಯಕ್ಷರಾಗಿಯೂ ಜೊತೆಗೆ ಮುಖ್ಯಮಂತ್ರಿಯಾಗಿಯೂ ಸಾಕಷ್ಟು ಕೊಡುಗೆ ನೀಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟಿಯಲ್ಲಿ ಪ್ರಮುಖವಾಗಿ ಕೇಳಿಬರೋ ಹೆಸರುಗಳು ಅಂದ್ರೆ ಅದು ಹಿರಿಯ ನಾಯಕ ಈಶ್ವರಪ್ಪ, ಅನಂತಕುಮಾರ್ ಹಾಗೂ ಸದಾನಂದ ಗೌಡರದ್ದು. BSY ನಂತರ ರಾಜ್ಯದಲ್ಲಿ ಹಲವು ವರ್ಷಗಳ ಕಾಲ ಪಕ್ಷ ನಡೆಸಿದ್ದ ಕೀರ್ತಿ ಮತ್ತು ಖ್ಯಾತಿ ಈಶ್ವರಪ್ಪ ಅವರದ್ದು. ಅಲ್ಲದೆ ಸದಾನಂದ ಗೌಡರು ಪಕ್ಷದ ಅಧ್ಯಕ್ಷರಾಗಿದ್ದ ವೇಳೆಯಲ್ಲೇ ಬಿಜೆಪಿ ಸರ್ಕಾರ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿತ್ತು. BSY ನಂತರ ರಾಜ್ಯ ಬಿಜೆಪಿಯ 4ನೇ ಅಧ್ಯಕ್ಷರಾದ KS ಈಶ್ವರಪ್ಪ ಒಟ್ಟು 2 ಬಾರಿ ರಾಜ್ಯ ಬಿಜೆಪಿ ಘಟಕದ ಕ್ಯಾಪ್ಟನ್ ಆದ ಹೆಗ್ಗಳಿಕೆ ಈಶ್ವರಪ್ಪರದ್ದು. ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರ ಬಂದರೆ ಇಲ್ಲಿಯವರೆಗೂ ಒಟ್ಟು 10 ಮಂದಿ ಅಧ್ಯಕ್ಷ ಗಾದಿಯಲ್ಲಿ ಪಕ್ಷ ಮುನ್ನಡೆಸಿದ ಹಿರಿಮೆ ಹೊಂದಿದ್ದಾರೆ. ಇನ್ನು ಅದರಲ್ಲೂ ಪ್ರಮುಖವಾಗಿ BS ಯಡಿಯೂರಪ್ಪರ ನಂತರ ರಾಜ್ಯದಲ್ಲಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸಿದ ಖ್ಯಾತಿ KS ಈಶ್ವರಪ್ಪ ಅವರದ್ದು. ಈಶ್ವರಪ್ಪ BSY ಬಿಟ್ರೆ ಹೆಚ್ಚು ಬಾರಿ ಅಂದ್ರೆ 2 ಬಾರಿ ಬಿಜೆಪಿ ಸಾರಥಿಯಾಗಿದ್ದ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ. ಅದರಂತೆ KS ಈಶ್ವರಪ್ಪ ಅವರು 1993ರಿಂದ 1998ರವರೆಗೆ 5 ವರ್ಷ ಮತ್ತು 2010ರ ಜನವರಿ 28ರಿಂದ 2013ರ ಮಾರ್ಚ್ 21ರ ತನಕ 3 ವರ್ಷ 52 ದಿನದವರೆಗೆ ಬಿಜೆಪಿ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದರು. ಬಸವರಾಜ್ ಪಾಟೀಲ್ ಸೇಡಂ, ಅನಂತಕುಮಾರ್, ಜಗದೀಶ್ ಶೆಟ್ಟರ್, DV ಸದಾನಂದಗೌಡ, ಪ್ರಹ್ಲಾದ್ ಜೋಶಿ, ನಳಿನ್ ಕುಮಾರ್ ಕಟೀಲ್. BSY ನಂತರ ಬಿಜೆಪಿ ಲೀಡರ್ ಆಗಿದ್ದ ಸಾಕಷ್ಟು ಹಿರಿಯ ನಾಯಕರು. ಇನ್ನು ಈಶ್ವರಪ್ಪರ ನಂತರ ಮತ್ತೆ BSY ಪಕ್ಷಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರೆ ನಂತರ ಬಿಜೆಪಿ ಹಿರಿಯ ನಾಯಕ ಬಸವರಾಜ್ ಪಾಟೀಲ್ ಸೇಡಂ ಅವರು 2000ದಿಂದ 2003ರ ತನಕ ಬಿಜೆಪಿ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದರು. ಅಲ್ಲದೆ ಬಿಜೆಪಿಯ ಮತ್ತೊಬ್ಬ ಪ್ರಮುಖ ನಾಯಕ ಅನಂತಕುಮಾರ್ ಅವರು 2003ರಿಂದ 2004ರ ತನಕ ಬಿಜೆಪಿ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದರು. ಇನ್ನು ಅನಂತಕುಮಾರ್ ಕೂಡ ಸಂಘದ ಹಿನ್ನೆಲೆಯಿಂದ ಬಂದವರಾಗಿದ್ದವರು. ಅನಂತಕುಮಾರ್ ಅವರು BJPಗೆ ಬಂದರು. ಅವರು ವಿದ್ಯಾರ್ಥಿ ಪರಿಷತ್ನಲ್ಲಿದ್ದು 1986-87ರಲ್ಲೂ ಅವರು BJPಗೆ ಅಂತ ಕಳಿಸ್ಕೊಟ್ರು. ಜನರಲ್ ಸೆಕ್ರೆಟರಿ ಆಗಿ ಒಂದು ಪದ್ಧತಿ ಇದೆ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಯಾರನ್ನಾದರೂ ಒಬ್ಬರನ್ನ ಇಲ್ಲಿಗೆ ಕಳಿಸಿದ್ರೆ ಅವ್ರನ್ನ ಪ್ರಧಾನ ಕಾರ್ಯದರ್ಶಿ ಮಾಡಬೇಕು, ಆರ್ಗನೈಸೇಷನ್ ಇನ್ಚಾರ್ಜ್ ಮಾಡಬೇಕಂತ ಕಳಿಸಿದರು. ಬಂದರು. ಅವರು ಸಾಕಷ್ಟು ಅವರು ಬಹಳ ಯಂಗಾಗಿದ್ದರು, ದೇಶ ಎಲ್ಲ ಸುತ್ತಿದ್ರು, ಪರಿಚಯ ಇತ್ತು. ಎಲ್ಲ ರಾಜ್ಯದಲ್ಲೂ ವಿದ್ಯಾರ್ಥಿ ಪರಿಷತ್ನವ್ರು ಇದ್ದಿದ್ದರಿಂದ ಅವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಕೂಡ ಸೆಕ್ರೆಟರಿ ಆಗಿದ್ದರು. ಅದರ ಅನುಭವದ ಮೇಲೆ ರಾಜ್ಯದಲ್ಲಿ ಕೂಡ ಅವರು ಕೆಲಸ ಮಾಡ್ಕೊಂಡು ಬಂದರು. ಹೀಗೆ ತಮ್ಮ ಚಾಣಾಕ್ಷತನದಿಂದಲೇ ಪಕ್ಷದ ಅಧ್ಯಕ್ಷ ಸ್ಥಾನ ಗಳಿಸಿದ ಅನಂತಕುಮಾರ್ ನಂತರ ಜಗದೀಶ್ ಶೆಟ್ಟರ್ ಅವರು 2004ರಿಂದ 2006ರ ತನಕ ಬಿಜೆಪಿ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದರು. ಅಲ್ಲದೆ ಮುಂದೆ ಸಿಎಂ ಸ್ಥಾನಕ್ಕೆ ಬಿಎಸ್ವೈ ರಾಜೀನಾಮೆ ನೀಡಿದ ನಂತರ ಡಿವಿ ಸದಾನಂದ ಗೌಡರು ಸಹ ಅಲ್ಪಾವಧಿ ಸಿಎಂ ಆದ ನಂತರ ಮುಂದೆ ಶೆಟ್ಟರ್ ಸಿಎಂ ಆಗಿದ್ದರು. ಇನ್ನು ಜಗದೀಶ್ ಶೆಟ್ಟರ್ ಪಕ್ಷದ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿದ ಮೇಲೆ ಡಿವಿ ಸದಾನಂದ ಗೌಡ ಅವರು 2006ರಿಂದ 2010ರ ತನಕ ಬಿಜೆಪಿ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದರು. ಅಲ್ಲದೆ ಇದೇ ವೇಳೆ ರಾಜ್ಯದಲ್ಲಿ ಪೂರ್ಣ ಬಹುಮತದ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ವಿಶೇಷ. ಆನಂತರ ಪ್ರಹ್ಲಾದ್ ಜೋಶಿ ಅವರು 2013ರ ಮಾರ್ಚ್ 21ರಿಂದ 2016ರ ಏಪ್ರಿಲ್ 8ರ ತನಕ 3 ವರ್ಷ 18 ದಿನ ಬಿಜೆಪಿ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದರು. ಆನಂತರ ನಳಿನ್ ಕುಮಾರ್ ಕಟೀಲ್ ಅವರು 2019ರ ಆಗಸ್ಟ್ 19ರಿಂದ 2023ರ ನವೆಂಬರ್ 10ರ ತನಕ ಬಿಜೆಪಿ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದರು. ಒಟ್ಟಾರೆ ರಾಜ್ಯ ಬಿಜೆಪಿ ಇಲ್ಲಿಯವರೆಗೂ ಒಟ್ಟು 10 ಮಂದಿ ಅಧ್ಯಕ್ಷರನ್ನ 1980ರಿಂದ 2023ರವರೆಗೆ ನೋಡಿದೆ. ಆದರೀಗ 11ನೇ ಅಧ್ಯಕ್ಷರಾಗಿ ಬಿಎಸ್ವೈ ಪುತ್ರ ವಿಜಯೇಂದ್ರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನು ಇದೇ ಸಂಗತಿ ಬಿಜೆಪಿಯ ಹಿರಿಯ ನಾಯಕರು ಇದು ಹೈಕಮಾಂಡ್ ತೆಗೆದುಕೊಂಡ ಸರಿಯಾದ ಡಿಸಿಷನ್ ಎಂದು ವ್ಯಾಖ್ಯಾನಿಸುತ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ರಾಜ್ಯ ಘಟಕದ 11ನೇ ಅಧ್ಯಕ್ಷನಾಗಿ ಬಿವೈ ವಿಜೇಂದ್ರ ಅವರನ್ನ ಆಯ್ಕೆ ಮಾಡುತ್ತಲೇ ಕಮಲ ಪಡೆಯ ಹಿರಿಯ ನಾಯಕರಿಗೆ ಇದು ಕರ್ನಾಟಕ ಬಿಜೆಪಿ ಪಾಲಿಗೆ ಅತ್ಯಂತ ಸೂಕ್ತ ನಿರ್ಧಾರ ಎನ್ನುವಂತೆ ಮಾಡಿದೆ. ಅದಕ್ಕೆ ಕಾರಣ ಮತ್ತದೇ ಬಿಜೆಪಿಯ ಹಿರಿಯ ನಾಯಕ ರಾಜಾಹುಲಿ ಖ್ಯಾತಿಯ ಬಿಎಸ್ ಯಡಿಯೂರಪ್ಪ. ವಿಜಯೇಂದ್ರ ಪಕ್ಷ ಅಧ್ಯಕ್ಷರಾದ್ರೆ ಯಡಿಯೂರಪ್ಪರೇ ಅಧ್ಯಕ್ಷರಾದಂತೆ. ಬಿಎಸ್ವೈ ಪುತ್ರನಿಗೆ ಪಕ್ಷದ ಚುಕ್ಕಾಣಿ ನೀಡಿದ್ದು ಅತ್ಯಂತ ಸಮರ್ಥ ನಿರ್ಧಾರ. ಮರಿ ಹುಲಿ ರಾಜ್ಯ ಕೇಸರಿ ಪಡೆಯ ನಾಯಕರಾಗ್ತಲೇ ಹಿರಿಯರ ಬಹುಪರಾಕ್. ಹೌದು, ಸದ್ಯ ವಿಜಯೇಂದ್ರ ರಾಜ್ಯ ಕೇಸರಿ ಪಡೆಯ 11ನೇ ಲೀಡರ್. ಇಲ್ಲಿಯವರೆಗೂ ಅಂದ್ರೆ ಕಳೆದ 43 ವರ್ಷಗಳಲ್ಲಿ ಅವರ ತಂದೆ ಬಿಎಸ್ ಯಡಿಯೂರಪ್ಪ ಸೇರಿ ಹಲವಾರು ಪ್ರಮುಖರು ಪಕ್ಷದ ಚುಕ್ಕಾಣಿ ಹಿಡಿದು ಪಕ್ಷವನ್ನ ಸಮರ್ಥ ರೀತಿಯಲ್ಲಿ ಮುನ್ನಡೆಸಿದ್ದಾರೆ. ಇನ್ನು ಈಗ ಅದೇ ಸ್ಥಾನವನ್ನ ಇಲ್ಲಿ ವಿಜಯೇಂದ್ರ ಅಲಂಕರಿಸಿದ್ದಾರೆ. ಇದೇ ಸಂಗತಿ ಈಗ ಬಿಜೆಪಿಯ ಹಿರಿಯ ನಾಯಕರಿಗೆ ಸಂತಸಕ್ಕೆ ಕಾರಣವಾಗಿರೋದು. ಸ್ವತಃ ಹೋರಾಟಗಾರರು ಹೌದು, ಜನ ಸಂಗ್ರಹ ಮಾಡೋದು ಹೌದು, ಪ್ರತಿಯೊಂದು ವಿಚಾರದಲ್ಲಿ ಅವರ ನೆಗೆಟಿವೇ ಇಲ್ಲ, ಕೆಲಸ ಮಾಡಿದ್ದಾರೆ. ಯಾರೋ ತೆಗೆದುಹಾಕರು. ಇವತ್ತು ಆಗಿರುವಂಥ ಅಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪನೇ ಅಧ್ಯಕ್ಷ. ವಿಜಯೇಂದ್ರ ಯಡಿಯೂರಪ್ಪನವರೇ ಅಧ್ಯಕ್ಷ ಇದ್ದಿದ್ದಾಗೆ ನಮಗೆ ವಿಜಯೇಂದ್ರ ಬೇರೆ ಯಡಿಯೂರಪ್ಪ ಬೇರೆ ಅಂತ ಅನಿಸೋದೇ ಇಲ್ಲ ನಮಗೆ. ಆ ರೀತಿಯಾದಂಥ ಒಂದು ಪರ್ಸನಾಲಿಟಿ, ಯಂಗ್ ಎನರ್ಜೆಟಿಕ್ ಕಾರ್ಯಕರ್ತರನ್ನ ಜೋಡಣೆಯಲ್ಲಿ ಅತೀವವಾದಂಥ ಬುದ್ಧಿವಂತನೂ ಇದ್ದಾನೆ. ಹೀಗಾಗಿ ಈ ಈ ಸೆಲೆಕ್ಷನ್ ಆಗಿದೆಯಲ್ಲ, ಬಹಳ ಪವಿತ್ರವಾದ ಸೆಲೆಕ್ಷನ್. ಇನ್ನು ಬಿಜೆಪಿ ಹಿರಿಯ ನಾಯಕ ರಾಮಚಂದ್ರೇಗೌಡರು ಹೇಳುವಂತೆ ಮರಿ ಹುಲಿ ವಿಜಯೇಂದ್ರ ಪಕ್ಷದ ಅಧ್ಯಕ್ಷರಾಗಿರೋದು ಖುದ್ದು ಬಿಎಸ್ ಯಡಿಯೂರಪ್ಪರೇ ಅಧ್ಯಕ್ಷರಾದಂತೆ. ತಂದೆಯ ಗರಡಿಯಲ್ಲೇ ಬೆಳೆದಿರೋ ಜೊತೆಗೆ ಪಳಗಿರುವ ವಿಜಯೇಂದ್ರ ಈಗಾಗಲೇ ಪಕ್ಷ ಸಂಘಟನೆಯ ವಿಚಾರದಲ್ಲಿ ತಂದೆಗೆ ತಕ್ಕ ಮಗ ಎನಿಸಿಕೊಂಡಿದ್ದಾರೆ. ಅಲ್ಲದೆ ವಿಜಯೇಂದ್ರ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೇರಿದ್ರೆ ಅದು ಸಹಜವಾಗಿ ರಾಜಾಹುಲಿ ಮತ್ತಷ್ಟು ಮೈ ಕೊಡವಿಕೊಂಡು ಲೋಕಸಮರದ ಪ್ರಚಾರ ಕಣದಲ್ಲಿ ಇನ್ನಷ್ಟು ಘರ್ಜಿಸುವಂತೆ ಮಾಡುತ್ತೆ ಎಂಬುದು ಹೈಕಮಾಂಡ್ ಲೆಕ್ಕಾಚಾರ.
ಈಗ ಅದನ್ನೇ ಬಿಎಸ್ವೈ ಮಾಡಿ ಮುಗಿಸಲಿದ್ದಾರೆ. ಆದ್ದರಿಂದಲೇ ಬಿಎಸ್ವೈ ಪುತ್ರ ವಿಜಯೇಂದ್ರರನ್ನ ಪಕ್ಷದ ಲೀಡರ್ ಮಾಡಿರೋದು ಸೂಕ್ತ ನಿರ್ಧಾರ ಎಂದು ಪಕ್ಷದ ಹಿರಿಯ ನಾಯಕರು ಹೇಳ್ತಿರೋದು. ಒಟ್ಟಾರೆ ನಿರೀಕ್ಷೆಯಂತೆ ಮರಿಹುಲಿ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಪಟ್ಟ ಅಲಂಕರಿಸಿದ್ದು, ಇದು ಪಕ್ಷದ ಹಿರಿಯ ಹಾಗೂ ಎಲ್ಲ ನಾಯಕರ ನಿರೀಕ್ಷೆ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ವಿಜಯೇಂದ್ರ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರೋದು 47ನೇ ವಯಸ್ಸಿಗೆ. ಇನ್ನು ಅವರ ತಂದೆ ಬಿಎಸ್ವೈ ಮೊದಲ ಬಾರಿಗೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿದ್ದು 45ನೇ ವಯಸ್ಸಿನಲ್ಲಿ. ಹೀಗೆ ಬಿಎಸ್ವೈ ಮೊದಲ ಬಾರಿ ರಾಜ್ಯ ಬಿಜೆಪಿಯನ್ನ ಮುನ್ನಡೆಸಿದ ವಯಸ್ಸಿನಲ್ಲೇ ಆಲ್ಮೋಸ್ಟ್ ವಿಜಯೇಂದ್ರ ಕೂಡ ಪಕ್ಷದ ಚುಕ್ಕಾಣಿ ಹಿಡಿದಿದ್ದಾರೆ. ಇದು ಬಿಜೆಪಿ ಪಾಲಿಗೆ ಶುಭ ಸೂಚನೆ ಎಂಬುದು ಹಿರಿಯ ನಾಯಕರ ಮಾತು. ಇದೇ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.